ಆಕಾಶವಾಣಿ ಮೈಸೂರು. ಲಾಕ್ಡೌನ್ ಕಥೆಗಳು. ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ. ಲಾಕ್ಡೌನ್ ಕಥೆಗಳು. ಕಥೆಯ ಶೀರ್ಷಿಕೆ ಲಾಕ್ಡೌನ್ ಒಗೆತ. ಕಥೆಗಾರರು ಮಂಡ್ಯದ MG ರವೀಂದ್ರ. ಓದುವವರು ದಿವಾಕರ ಹೆಗಡೆ. ಗಂಟೆ ಬೆಳಗಿನ 8:30 ನಾನು ಮಲಗಿದ್ದ ಮಂಚದ ಬಳಿ ಹುಸಿನಗೆ ಬೀರುತ್ತಾ ನಿಂತಿದ್ದಳು ನನ್ನ ಮನದನ್ನೇ, ಅರ್ಥಾತ್ ಹೆಂಡತಿ. ರೀ, ಕಾಫಿ ಕಷಾಯ ಎರಡನ್ನೂ ತಂದಿದ್ದೇನೆ, ಕುಡೀರಿ ಎಂದಳು. ಕಾಫಿ ಓಕೆ, ಕಷಾಯ ಏಕೆ ಎಂದರೆ ವಾಟ್ಸ್ಯಾಪ್ನಲ್ಲಿ ಮೆಸೇಜ್ ಬಂದಿತ್ತು, ಕುಡೀರಿ ಎಂದಳು. ಅಲ್ವೇ, ನಾನು ದಿನ ಆಫೀಸಿಗೆ ಮೈಸೂರಿಗೆ ಹೋಗ್ತಿದ್ದೆ. ಬಸ್ ಪ್ರಯಾಣ, ಡಸ್ಟ್ ಅಲರ್ಜಿ ಇದ್ದಾಗ ಕಷಾಯ ಬೇಕಿತ್ತು. ಈಗ ಲಾಕ್ಡೌನ್ ಇರೋದ್ರಿಂದ ಆಫೀಸ್ ಇದ್ರೂ ನಾನು ಹೋಗಲಾರದೆ ರಜೆ ಹಾಕಿದ್ದೇನೆ. ಈಗ ಕಷಾಯ ಬೇಡ ಅಂತ ಕಾಫಿ ಮಾತ್ರ ಕುಡಿದೆ. ಪ್ರಿಕಾಷನರಿ ಮೆಜರ್ಸ್ ಅಂತ ಕಷಾಯವನ್ನು ಬಲವಂತವಾಗಿ ಕೊಡಿಸಿದಳು. ಪರವಾಗಿಲ್ಲ, ನನ್ನಾಕೆಗೆ ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಎಂದುಕೊಂಡೆ. ಸ್ನಾನ ಮಾಡಿ ಬನ್ನಿ, ಸರ್ಪ್ರೈಸ್ ಇದೆ ಎಂದಳು. ನನಗೋ ತುಂಬ ಕಾತರ. ಬೇಗ ಸ್ನಾನ ಮುಗಿಸಿ ಬೆಳಗಿನ ಟಿಫನ್ ರೆಡಿ ಮಾಡಿರಬಹುದೆಂದು ಡೈನಿಂಗ್ ಟೇಬಲ್ ಮುಂದೆ ಕುಳಿತೆ. ನನಗಿಷ್ಟವಾದ ಬಗೆಬಗೆಯ ಸಂಗತಿಗಳನ್ನು ಇಟ್ಟಿದ್ದಳು. ಆಗ ತಾನೇ ಮಾಡಿದ್ದರಿಂದ ಪರಿಮಳ ಹೊರಬರ್ತಾ ಇತ್ತು. ಖುಷಿಯಿಂದ ತಿಂಡಿ ತಿಂದೆ. ತಿಂಡಿ ತುಂಬ ಚೆನ್ನಾಗಿದೆ ಕಣೆ ಅಂದೆ. ಉತ್ತರ ಬರಲಿಲ್ಲ. ಏಯ್, ಎಲ್ಲಿದ್ದೀಯೇ ಅಂತ ಕೂಗಿದೆ. ಯಾಕ್ರಿ ಕಿರ್ತೀರಾ? ಆಗಲೇ 10 ಗಂಟೆ ಆಗಿದೆ. ತಿಂಡಿ ಮುಗಿದಿದ್ರೆ ಬಾತ್ರೂಮ್ ಹತ್ರ ಬಟ್ಟೆ ಇಟ್ಟಿದ್ದೀನಿ, ಒಗೆದು ಹಾಕ್ರಿ. ಹೇಗಿದ್ರು ನಿಮ್ಗೆ ಆಫೀಸ್ ಇಲ್ವಲ್ಲ ಎಂದಳು ಪ್ರೀತಿಯಿಂದ. ಲಾಕ್ಡೌನ್ ಒಗೆತ ಕಥೆಯನ್ನು ಕೇಳಿದಿರಿ. ಕಥೆಗಾರರು ಮಂಡ್ಯದ MG ರವೀಂದ್ರ. ಓದಿದವರು ದಿವಾಕರ ಹೆಗಡೆ. ಲಾಕ್ಡೌನ್ ಕಥೆಗಳು. ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಕೇಳಿದಿರಿ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು. ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಸಂಜೆ 5 ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ. ನಮ್ಮ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಲು ನಿಮ್ಮ ಮೊಬೈಲ್ನಲ್ಲಿ AIR MYSURU ಲೈವ್, AIR ಮೈಸೂರು ಲೈವ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಯೂಟ್ಯೂಬ್ನಲ್ಲಿ ಲಾಕ್ಡೌನ್ ಕಥೆಗಳನ್ನು ಕೇಳಲು ನಮ್ಮ FM 100.6 ಮೈಸೂರು, ಗಮನಿಸಿ FM 100.6 ಮೈಸೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.